ಆತ್ಮೀಯರೇ, ನಾನು ನಿಮ್ಮ ಸ್ನೇಹಿತೆ ವೀಣಾ ಭಟ್ ಹಾಗೂ ನನ್ನ ಜೊತೆಗೆ ನನ್ನ ಸ್ನೇಹಿತೆ ಮನೋಶಾಸ್ತ್ರಜ್ಞೆ ಡಾಕ್ಟರ್ ಉಷಾ ಶ್ರೀನಾಥ್ ಅವರಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಿತ್ಯ ಬದುಕಿನ ಸುಪ್ತ ಚಿಂತನೆಗಳು ಎಂಬ ಚರ್ಚಾ ಮಾಲಿಕೆಗೆ ಸ್ವಾಗತ. ಇಂದಿನ ದಿನ ನಾವು ಒಂದು ಮಹತ್ವದಾದ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕೆಂದು ನಿರ್ಧರಿಸುತ್ತೇವೆ. ಅದುವೇ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಥವಾ ಸಂಬಂಧಗಳ ಮಧ್ಯೆ ಬರುವ ತೊಡಕು ಅಥವಾ ಸಮಸ್ಯೆಗಳು. ಈ ಮೊದಲೇ ತಿಳಿಸಿರುವಂತೆ ಮಾನವ ಒಬ್ಬ ಸಮಾಜ ಜೀವಿ. ಸಂಬಂಧಗಳಿಲ್ಲದೆ ಬದುಕುವುದು ಅಸಾಧ್ಯವಾದ ಸಂಗತಿ. ವಾಸ್ತವ್ಯವನ್ನು ಅರಿತು ಜೀವನ ಮಾಡುವುದು ಉತ್ತಮವಾಗಿದ್ದರೂ ಸಹಿತ ಇಲ್ಲಿ ಎಲ್ಲರ ಮುಖವು ಮುಖವಾಡದಿಂದ ಮುಚ್ಚಿದ್ದರಿಂದ ಸಹಬಾಳ್ವೆಗೆ ಅನೇಕ ತೊಂದರೆಗಳು ಎದುರಾಗುತ್ತವೆ. ಈ ಸಂಬಂಧಗಳ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಉಷಾ ಅವರಿಂದಲೇ ಕೇಳಿ ತಿಳಿದುಕೊಳ್ಳುವ. ಇದು ತುಂಬ ಕ್ಲಿಷ್ಟಕರವಾದ ಹಾಗೂ ಗಾಢತೆಯಿಂದ ಆಳವಾದ ವಿಷಯವಾಗಿದ್ದರಿಂದ 4 ಪಾರ್ಟಿನಲ್ಲಿ ನಾವು ಸವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ನಮಸ್ಕಾರ ವೀಣಾ. ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂಥೇಳಿ ನನಗೆ ಎಣಿಸ್ತದೆ ಇವತ್ತು. ಅದು ನಿಮ್ಮ ಮಾನಸಿಕವಾಗಿ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು. ಅದೇನೆಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮರೈಟಲ್ ಅಥವಾ ದಾಂಪತ್ಯ ಸಮಸ್ಯೆಗಳು. ಮದುವೆ ಆದಮೇಲೆ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಸಮಸ್ಯೆ. ತುಂಬ ಜನ, ನಿಮ್ಮಲ್ಲಿ ಬರೋ 10 ಜನರಲ್ಲಿ 8 ಜನ ಆದರೂ ಅವ್ರನ್ನ ನೋಡ್ತಾ ಇರ್ತೇವೆ ನಾವು. ಅಂಥ ಸಮಸ್ಯೆ ಇದ್ದಿದ್ದು ಆ ವಿಷಯದಲ್ಲಿ ನೀವು ಸ್ವಲ್ಪ ಅದೇನು ರಿಲೇಷನ್ ಅಂದರೆ ಏನು, ಯಾಕೆ ಅಂಥೇಳಿ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತೀರಾ? ಇವಾಗೆಲ್ಲ ಮ್ಯಾರಿಟಲ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಮುಂಚೆ ನಾನು ರಿಲೇಷನ್ಶಿಪ್ ವಿಷಯನೇ ಮಾತಾಡೋಣ ಅಂತ ಇದ್ದೀನಿ. ಸರಿ. ಬರೀ ಮ್ಯಾರಿಟಲ್ ರಿಲೇಷನ್ಶಿಪ್ ಒಂದೇ ರಿಲೇಷನ್ಶಿಪ್ ಅಲ್ಲ, ಬೇಕಾದಷ್ಟು. ಇವಾಗ ನನಗೂ ನಿಮಗೂ ರಿಲೇಷನ್ಶಿಪ್ ಇದೆ, ಫ್ರೆಂಡ್ಶಿಪ್ ಇದೆ. ಆ ಫ್ರೆಂಡ್ಶಿಪ್ಪು ತಾಯಿಗೂ ಮಗನಿಗೂ ರಿಲೇಷನ್ಶಿಪ್ ಇರುತ್ತೆ, ಸಿಬ್ಲಿಂಗ್ಸ್ಗೆ ರಿಲೇಷನ್ಶಿಪ್ ಇರುತ್ತೆ, ಅತ್ತೆಗೂ ಸೊಸೆಗೂ ರಿಲೇಷನ್ಶಿಪ್ ಇರುತ್ತೆ. ಒಂದು ಫ್ಯಾಮ್ಲಿನಲ್ಲಿ ಫ್ರೆಂಡ್ಸಿಗೆ ರಿಲೇಷನ್ಶಿಪ್ ಇರುತ್ತೆ, ರಿಲೇಟಿವ್ಸ್ಗೆ ಆ ರಿಲೇಷನ್ಶಿಪ್ ಚೆನ್ನಾಗೂ ಇರ್ಬೋದು, ಚೆನ್ನಾಗಿಲ್ಲದೇನೂ ಇರ್ಬೋದು. ಯಾತಕ್ಕೋಸ್ಕರ ಇದು ತುಂಬ ಫ್ರೆಜೈಲ್ ಸಬ್ಜೆಕ್ಟ್. ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಕೆಟ್ಟು ಹೋಗ್ಬೋದು, ಒಂದು ಸ್ವಲ್ಪ ಕಮ್ಮಿ ಮಾತಾಡಿದ್ರೆ ಸಪ್ರೆಷನ್ ಆಗುತ್ತೆ. ಅದು ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂದರೆ ತುಂಬಾ ಕಷ್ಟ. ಕೆಲವರಿಗೆ ಸೋಷಲ್ ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ, ಅವರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಎಲ್ರಿಗೂ ನಮ್ಮ ಕ್ಲಬ್ನಲ್ಲೇ ಕೆಲವರು ಇರ್ತಾರೆ, ಕೆಲವರು ಒಡ್ಡೊಡ್ಡಾಗಿ ಎದುರಿಗೆ ಮಾತಾಡ್ಬಿಡ್ತಾರೆ, ಅವ್ರಿಗೆ ಯಾರ ಜೊತೆನೂ ರಿಲೇಷನ್ಶಿಪ್ ಇರೋದಿಲ್ಲ. ಕೆಲವರು ಸ್ಮೂತಾಗಿ ಎಲ್ಲರ ಜೊತೆನೂ ಸವರಿಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಬ್ಯೂಟಿಫುಲ್ ರಿಲೇಷನ್ಶಿಪ್ ಇರುತ್ತೆ ಎಲ್ಲರ ಹತ್ರ. ಅಂದರೆ ಇರ್ತದೆ ಅಂದರೆ ಅದು ನಾವು ಮಾಡ್ಕೊಂಡಿದ್ದು ಅವ್ರಿಗೆ ಬರುತ್ತೆ. ಯಾರ್ಯಾರ ಹತ್ರ ಯಾವ್ಯಾವ ಥರ ಮಾತಾಡಬೇಕು ಅಥವಾ ಯಾರು ಅವರನ್ನು ರಬ್ಬಿಂಗ್ ಆನ್ ದ ರಾಂಗ್ ಸೈಡ್ ಅಂದ್ರೂ ಅವ್ರು ಹೇಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತೆಲ್ಲ ತುಂಬ ಚೆನ್ನಾಗಿ. ಟ್ಯಾಕ್ಟ್ ಅಂದ್ರೇನು, ಯಾರಿಗೆ ಏನು ಹೇಳಬೇಕು, ಯಾವಾಗ ಹೇಳಬೇಕು, ಹೇಗೆ ಹೇಳಬೇಕು, ಯಾವ ಟೋನಲ್ಲಿ ಹೇಳಬೇಕು, ಯಾವಾಗ ಹೇಳಬಾರ್ದು ಅಂತ ಇದೆಲ್ಲ ನಮಗೆ ನೋಡಿ ಕಲಿಬೇಕು. ಮಕ್ಕಳು ಆಗಿದ್ದಾಗಿಂದ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಆವಾಗಿಂದ ನಾವು ಕಲಿಬೇಕು ಯಾರ ಹತ್ರ ಏನು ಮಾತಾಡಬೇಕು. ಇವಾಗ ನಮಗೆ ಬೇಸಿಕಲಿ ಒಂದು ರಿಲೇಷನ್ಶಿಪ್ನಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಒಂದಿರುತ್ತೆ. ಹೌದು. ಅಂದರೆ ಏನು, ನೀವು ನನ್ನ ಥರನೇ ನೀವು ಆಗಬೇಕು, ನನ್ನ ರೀತಿಯಲ್ಲೇ ನೀವು ಬದುಕಬೇಕು, ನಾನು ಹೇಳ್ದಾಗೆ ಆಗಬೇಕು ಅನ್ನೊಂದು ನನ್ನ ತಲೆಯಲ್ಲಿರುತ್ತೆ. ನೀವು ಹಾಗೆ ಬಿಹೇವ್ ಮಾಡದೇ ಇದ್ದರೆ ನನಗೆ ಕೋಪ ಬರುತ್ತೆ, ನನಗೆ ಬೇಜಾರಾಗುತ್ತೆ. ಆಮೇಲೆ ನೆಕ್ಸ್ಟ್ ಟೈಮ್ ನೀವು ಸಿಕ್ಕಿದಾಗ ನಿಮ್ಮನ್ನೇನೋ ಅನ್ನೋದು, ಆವಾಗ ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ. ರಿಲೇಷನ್ಶಿಪ್ ಬ್ರೇಕ್ ಆದರೆ ಹೇಗೆ ಸರಿಪಡಿಸ್ಕೊಡೋದು ಅಂದರೆ ಅದು ತುಂಬ ಕಷ್ಟ. ಅಂದರೆ ಡೆಪ್ತಲ್ಲಿ ನಾವು ಇವಾಗ ನನಗೆ ವೀಣಾ ಜೊತೆ ತುಂಬ ಡೀಪ್ ರಿಲೇಷನ್ಶಿಪ್ ಇದೆ. ನನಗೆ ಅವ್ರ ವಿಷಯ ಚೆನ್ನಾಗಿ ಗೊತ್ತು. ಅವರು ಆ ಥರ ಜನ ಅಲ್ಲ. ಯಾವುದೋ ಒಂದು ಅನ್ಫಾರ್ಚುನೇಟ್ಲಿ ಯಾವುದೋ ಮೊಮೆಂಟಲ್ಲಿ ಅವ್ರಿಗೇನೋ ಬೇಜಾರಾಗಿರ್ಬೋದು, ಇನ್ಯಾರ್ದ ಮೇಲೆ ಬೇಜಾರಾಗಿರ್ಬೋದು, ಏನೋ ಅಂದಿದ್ದಾರೆ. ಸೊ ನಾನು ಫರ್ಗಿವ್ ಆ್ಯಂಡ್ ಫರ್ಗೆಟ್ ಆವಾಗ ರಿಲೇಷನ್ಶಿಪ್ ಕಂಟಿನ್ಯೂ ಆಗ್ತದೆ. ಅಕಸ್ಮಾತ್ ನಾನು ಅದನ್ನೇ ಬೆಳೆಸ್ಕೊಂಡು ವೀಣಾ ಹಾಗೆ ಅಂದ್ಬಿಟ್ರು, ಇನ್ನು ಮೇಲಿಂದ ಅವ್ರ ಮುಖನೂ ನೋಡೋದಿಲ್ಲ ಅಂದ್ಬಿಟ್ರೆ ಕಂಪ್ಲೀಟಾಗಿ ಬ್ರೇಕ್ ಆಗುತ್ತೆ. ಅದು ಡೆಪ್ತ್ ಫೌಂಡೇಶನ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದರೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲದೆ ಇದ್ದರೆ
ನೀವೇನಂದ್ರು ಅಂದೇ ಇದ್ರು ನಾನು ಮಿಸ್ಟೇಕ್ ಮಾಡ್ತೀನಿ. ಕೆಲವೊಬ್ರು ಸುಮ್ಮನೆ ಮಿಸ್ಟೇಕ್ ಮಾಡ್ಕೋತಾರೆ. ಕೆಲವೊಬ್ರು ಈಗ ನನಗೆ ನೋಡಿ ತುಂಬ ಜನರೊಟ್ಟಿಗೆ ಬೆರೆತು ಒಳ್ಳೆ ರಿಲೇಷನ್ ಡೆವಲಪ್ ಮಾಡ್ಲಿಕ್ಕೆ ಗೊತ್ತು ನನಗೆ. ಆದರೆ ತುಂಬ ಜನ ಅದರದ್ದು ಎಕ್ದಮ್ ಗೊತ್ತೇ ಇರೋದಿಲ್ಲ. ಕೆಲವರಿಗೆ ತುಂಬ ಮಾತಾಡ್ತಾರೆ. ಹೌದೌದು, ಬಾಯಿಗೆ ಕೆಲವರಿಗೆ ಅವರು ಇವ್ರು ಏನು ಹೇಳಿದ್ರು ನಿಮ್ಮ ಸೀರೆ ಚೆನ್ನಾಗಿದೆ ಅಂದರೆ ಓ ಇದು ಚೀಪ್ ಸೀರೆ ಉಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅವರು ಉಲ್ಟಾ ಥಿಂಕ್ ಮಾಡ್ತಾರೆ, ಆ ಥರ ಥಿಂಕ್ ಮಾಡ್ತಾರೆ. ತಪ್ಪು ಗ್ರಹಿಕೆ ಮಾಡ್ತಾರೆ. ಕೀಳರಿಮೆಯಿಂದ ಶುರು. ಅದಕ್ಕೂ ನೀವು ಬರೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಎಲ್ಲ ರಿಲೇಷನ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ನಾನು ಡೌನ್ ಅಂತ ಎಣಿಸಿ ನಾನು ನಿಮ್ಮ ಹತ್ರ ಜಗಳಕ್ಕೆ ಬರೋದಂತ. ನಾನು ಡೌನ್ ಆದರೆ ನೀವು ಅದನ್ನು ಏನೋ ಮಾಡಿ ತೋರಿಸ್ತಾ ಇದ್ದೀರಾ ಅಂತ ನಾನು ಅರ್ಥ ಮಾಡ್ಕೊತೀನಿ. ನನ್ನ ಪರ್ಸೆಪ್ಷನ್ನೇ ಚೇಂಜ್ ಆಗ್ಬಿಡ್ತೀನಿ. ನಾನೆಲ್ಲನೂ ಕಾಮಾಲೆ ಕಣ್ಣಿಂದ ನೋಡೋಕ್ಕೆ ಶುರು ಮಾಡ್ತೀನಿ. ಯಾರೋ ಹೆಲ್ಪ್ ಮಾಡೋಕ್ಕೆ ಬಂದ್ರೂ ಓ ನನಗೆ ಕೈಲಾಗಲ್ಲ ಅಂತ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅವ್ರ ಹತ್ರ ಜಗಳ ಆಡೋದು ಅವ್ರ ಹತ್ರ. ಇವರು ಹೆಲ್ಪ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಆದರೆ ಅವ್ರ ಪರ್ಸೆಪ್ಷನ್ನು ನನ್ನ ಕೈಲಾಗ್ದವಳು ಅಂತ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅವರು ಪರ್ಸೀವ್ ಮಾಡಿಬಿಟ್ಟು ಅವ್ರ ಜೊತೆ ಜಗಳ ಆಡೋದು. ಅವ್ರ ಹತ್ರ ಯಾರು ರಿಲೇಷನ್ಶಿಪ್ ಏನು ಮಾತಾಡಿದ್ರು ನನಗೆ ಭಯ. ನೀವು ಹೇಗೆ ತೊಗೋತೀರ ಅಂತ. ತುಂಬ ಜನಕ್ಕೆ ನೀವು ಹೇಳಿದಾಗ ನಾವು ತುಂಬ ಯಾವಾಗಲೂ ಹಿಂದಿಂದ ಮಾತಾಡಿದ್ರು ಮುಂದೆ ಎಷ್ಟು ಕೇರ್ಫುಲ್ಲಾಗಿ ಅವರೊಟ್ಟಿಗೆ ಬಿಹೇವ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಟೈಮ್ ಮಾತಾಡೋದ್ರೆ ಉಸಿರು ಕಟ್ಬಿಟ್ಟು ಒಂಥರ ಫ್ರೀಯಾಗಿ ಮಾತಾಡೋಕ್ಕೆ ಆಗೋಲ್ಲ. ಅಂಥ ಸ್ವಭಾವದವ್ರ ಹತ್ರ ಮಾತಾಡಲಿಕ್ಕೆ ತುಂಬ ಕಷ್ಟ. ಅವ್ರ ರಿಲೇಷನ್ಶಿಪ್ ಅವ್ರು ಯಾರ ಜೊತೆ. ಆದರೆ ಅವ್ರಿಗೆ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯಾಕೆ ಹೇಳೋದು ಅಂಥವ್ರಿಗೆ? ಅವ್ರಿಗೆ ತುಂಬ. ಯಾಕೆಂದರೆ ಇವಾಗ ಅವ್ರಿಗೆ ನಾನು ಕೈಲಾಗಲ್ಲ ಅದಕ್ಕೆ ನೀನು ಹೆಲ್ಪ್ ಮಾಡ್ತಾ ಇದೆಯಾ ಅಂದರೆ ನಾನು ನೆನೆಸ್ಕೊಳ್ಳೋದು ನನಗೆ ಕೈಲಾಗಲ್ಲ ಅಂತ. ಹಾಗೆ ಸರಿ ಸರಿ, ಅದು ನಿಮಗೆ ಬಂದಿಲ್ಲದೆ ಇರ್ಬೋದು. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಪ್ರಯೋಜನ ಇಲ್ಲ, ನನಗೆ ಯಾರ್ದೋ ಹೆಲ್ಪ್ ಬೇಕು. ನೀವು ಹೆಲ್ಪ್ ಮಾಡ್ಲಿಕ್ಕೆ ಬಂದರೂ ಕೋಪ, ಮಾಡಲಿಲ್ದಿದ್ರೂ ಕೋಪ, ಮಾಡದೇ ಇದ್ರೂ ತಪ್ಪು ಹುಡುಕ್ತಾರೆ, ಮಾಡಿದ್ರೂ ತಪ್ಪು ಹುಡುಕ್ತಾರೆ, ಏನು ಮಾಡಿದ್ರೂ ಇದು ಮಾಡ್ತಾರೆ. ಅದಕ್ಕೆ ರಿಲೇಷನ್ಶಿಪ್ ಅನ್ನೋದು ತುಂಬ ಫ್ರೆಜೈಲ್ ಸಬ್ಜೆಕ್ಟು. ಇವಾಗ ಅತ್ತೆ ಸೊಸೆದು ರಿಲೇಷನ್ಶಿಪ್ಪು, ಟೆನೆಂಟ್ ಟು ಓನರ್ ರಿಲೇಷನ್ಶಿಪ್ಪು, ಗುರು ಶಿಷ್ಯ ರಿಲೇಷನ್ಶಿಪ್, ಎಲ್ಲ ರಿಲೇಷನ್ಶಿಪ್ ಎಲ್ಲ ರೀ. ಕೊಲೀಗ್ಸ್ ರಿಲೇಷನ್ಶಿಪ್ಪು, ಬಾಸುದು ಇದು ಪ್ರತಿಯೊಂದು. ಈಗ ನಮ್ಮದು ನಿಮ್ಮದು ನೇಬರ್ಹುಡ್ ರಿಲೇಷನ್ಶಿಪ್ಪನ್ನು ಅದನ್ನು ಹೇಗೆ ಹಿಡ್ಕೋಬೇಕಂತೇಳಿ ಅದು ಕೆಲಸದವರೊಟ್ಟಿಗೆ ತುಂಬನೇ ಮ್ಯಾನೇಜ್ ಮಾಡಬೇಕು. ನನಗೆ ಎಷ್ಟು ಭಯ ಆಗುತ್ತೆ. ಕೆಲಸದವರು ಏನಾದ್ರು ಜಾಸ್ತಿ ಅಂದ್ಬಿಟ್ರೆ ನಾಳೆ ಬರದೇ ಇದ್ರೆ ಹೌದು ಅದು ಎಷ್ಟು ಭಯ. ಎಷ್ಟೋ ಸಲ ಅದನ್ನು ಆಗ್ತದೆ. ತುಂಬಾ ಜನ ಮಾಡಿ ಮಾಲಿಶ್ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಕೊಂಡಿದ್ರೇನೆ ರಿಲೇಷನ್ಶಿಪ್. ಅದೇ ದುಡ್ಡಿಗೆ ಅದಕ್ಕೆ ಸಂಬಂಧನೂ ಇಲ್ಲ ಒಂದನೇದು. ಎರಡನೇದು ನಾವು ಬಿಟ್ಟೂ ಬದುಕಲಿಕ್ಕೆ ಆಗೋಲ್ಲ. ರಿಲೇಷನ್ಶಿಪ್ ಬಿಟ್ಟೂ ಬದುಕ್ತೇವೆ ಅನ್ನೋದು ಅದು ತಪ್ಪು. ನಾವೆಲ್ಲ ಇಂಟರ್ಡಿಪೆಂಡೆಂಟ್. ಹೌದು, ಇಂಡಿಪೆಂಡೆಂಟ್ ಆಗಿ ಯಾರು ಬದುಕೋಕ್ಕಾಗೋದಿಲ್ಲ. ಕೆಲಸದವ್ರು ಬೇಕು, ಹಾಲ್ನವ್ರು ಬೇಕು, ಪೇಪರ್ನವ್ರು ಬೇಕು, ಅಕ್ಕಪಕ್ಕದ ಮನೆಯವ್ರು ಬೇಕು, ರಿಲೇಷನ್ ಬೇಕು, ಎಲ್ಲರೂ ಬೇಕು. ತಾಯಿ ತಂದೆ ಬಂಧು ಬಳಗ ಎಲ್ಲರೂ ಬೇಕು, ಮಕ್ಕಳು. ಹಬ್ಬ ಇರಿಸ್ಕೊಳ್ಳೋದು ತುಂಬ ಕಷ್ಟ. ಹೌದು, ಎಲ್ಲನೂ ಒಂದು ಸಮತೋಲನದಲ್ಲಿ ಒಂದು ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ ಮಾಡೋದು ತುಂಬಾನೇ ಕಷ್ಟ. ಏನಾರು ಅಂದ್ಬಿಟ್ರೆ ನಮ್ಮ ಕೋಪ ಬಂದ್ಬಿಟ್ಟು ಸಪ್ರೆಷನ್ ಮಾಡಿಕೊಂಡು ಒಂದ್ಸತಿ ಬಾಯಲ್ಲಿ ಬಂದ್ಬಿಟ್ರೆ ಮತ್ತೆ ಅದನ್ನ ರಿಟರ್ನ್ ತಗೊಳ್ಳಿಕ್ಕಾಗಲ್ಲ. ಅದೇ ಬಿಟ್ಟ ಬಾಣನ್ ತಗೊಳ್ಳಿಕ್ಕಾಗಲ್ಲ. ಅಂದ ಹಾಗೆ ಒಂದ್ಸಲ ಏನು ಬಾಯಿಲಿ ಬಂದರೂ ತಗೊಳ್ಳೋದು. ನಮಗೆಲ್ಲ ರಿಲೇಷನ್ಶಿಪ್ನಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಒಂದಿರುತ್ತೆ. ಇವಾಗ ಸೊಸೆ ಮನೆಗೆ ಬಂದರೆ ಸರಿ, ಅತ್ತೆಗೆ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಇವಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ, ಇವಾಗೆಲ್ಲ ಯಾರು ಮಾಡಲ್ಲ ಇಟ್ಕೊಳ್ಳಿ, ಅದು ಬೇರೆ ವಿಷಯ. ಅಡುಗೆ ಮಾಡಿ ಅತ್ತೆಗೆ ಒಂದು ಕಪ್ ಕಾಫಿ ಅತ್ತೆ ಮುಂಚೆ ಎಲ್ಲ ಕಾಲು ಅಮ್ಕೋದು, ಕೈ ಅಮ್ಕೋದು ಅದೆಲ್ಲ ಮಾಡ್ತಿದ್ರಿ. ಇವಾಗ ಅದೆಲ್ಲ ಬಿಟ್ಟು ಆ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಆ್ಯಸ್ ಅ ಡಾಟ್ರ್ ಇನ್ ಲಾ ಆಗಬೇಕು ಅವಳು. ಆಮೇಲೆ ತಾಯಿ ಆಗಬೇಕು, ರೋಲ್ ಅವಳಿಗೆ. ವೈಫ್ಸ್ ರೋಲ್ ಇರುತ್ತೆ, ತಾಯಿ ರೋಲ್ ಇರುತ್ತೆ, ಆಮೇಲೆ ಸಿಸ್ಟರ್ ಇನ್ ಲಾ ರೋಲ್ ಇರುತ್ತೆ. ಆ ಥರ ಎಲ್ಲ ಡಾಟರ್ಸ್ ರೋಲು ಎಲ್ಲ ಒಂದು ಹೆಂಗಸಿಗೆ ಎಲ್ಲ ರೋಲ್. ಅದು ಹೌದು, ಮಗುವಾಗಿ, ತಾಯಿಯಾಗಿ, ಮಗಳಾಗಿ, ಅತ್ತೆ ಆಗಿ, ಸೊಸೆ ಆಗಿ, ಅಜ್ಜಿಯಾಗಿ ಎಲ್ಲಕ್ಕೂ ಒಂದು ರೋಲ್ ಇದೆ. ಎಲ್ಲದಕ್ಕೂ ರೋಲ್ ಇದೆ. ಆ ರೋಲು ನಾವು ಫುಲ್ಫಿಲ್ ಮಾಡದೇ ಇದ್ದರೆ ಇವಾಗ ಫ್ರಿಕ್ಷನ್ ಶುರು ಆಗುತ್ತೆ. ಫ್ರಿಕ್ಷನ್ಸ್. ಇವಾಗ ಸೊಸೆ ಎದ್ಬಿಟ್ಟು ಕೆಲಸ ಮಾಡದೇ ಇದ್ದರೆ
ಅತ್ತೆನೇ ಎಲ್ಲ ಮಾಡ್ತಾಯಿದ್ರೆ ಅವಾಗ ಅತ್ತೆ ಕೋಪ ಬರುತ್ತೆ. ಅವಾಗ ತುಂಬ ಕಡೆ ನೋಡಿದ್ದೀನಿ. ಈ ಹುಡುಗಿ ನನ್ನ ಪೇಷಂಟ್, ಅವಳು ಮೆಡಿಕೇಶನ್ ತಗೋತಾ ಇದ್ಲು, ಬೆಳಿಗ್ಗೆ ಹೇಳ್ತಾ ಇರಲಿಲ್ಲ. ಅವಳಿಗೊಂದು ಮಗ ಇದ್ದ, ಸ್ಕೂಲ್ಗೆ ಡಬ್ಬ ಮಾಡಬೇಕು, ಅವನ್ನ ಸ್ನಾನ ಮಾಡಿಸ್ಬೇಕು, ಅವನಿಗೆ ಯೂನಿಫಾರ್ಮ್ ಹಾಕಿಸ್ಬೇಕು, ಎಲ್ಲ ಈ ಅತ್ತೆ ಮೇಲೆ ಬರೋದು. ಅತ್ತೆಗೆ ಎಷ್ಟು ಕೋಪ ಬರಲ್ಲ? ಅದು ತಾಯಿಯಾಗಿ ನೀನು ಮಾಡಿದೆ, ನಾನು ಈ ವಯಸ್ಸಿನಲ್ಲಿ ನಾನು ಯಾಕೆ ಮಾಡಬೇಕು? ನಾನು ತುಂಬ ಮನೇಲಿ ಅದು ಕೇಳಿದೆ, ನಾವು ತುಂಬ ಮನೇಲಿ ಇದ್ದೆ ಹಾಗೆ. ಇವಳು ನಾನು ಆರಾಮಾಗಿ ಮಾಡ್ಕೊಂಡಿರ್ತೀನಿ, ನನಗಿಷ್ಟ ಬಂದಾಗ ನಾನು ಮಾಡ್ತೀನಿ, ನೀವು ಯಾರು ನಾನು ಕೇಳೋಕ್ಕೆ? ಇದು ತಪ್ಪು ಸರಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈ ಗಂಡ ಮಧ್ಯ ಸಿಕ್ಕಾಕೊಂಡ್ಬಿಡ್ತಾನೆ ಅವಾಗ. ಅವನಿಗೆ ರಿಲೇಷನ್ಶಿಪ್ ಹೆಂಡತಿ ಜೊತೆನೂ ಬೇಕು, ಆ ಕಡೆ ತಾಯಿ ಜೊತೆನೂ ಬೇಕು, ಇಲ್ಲಿ ಮಧ್ಯ ಸಿಕ್ಕಾಕೊಂಡು ಒದ್ದಾಡ್ಬಿಡ್ತಾನೆ. ಅಲ್ಲ, ಈಗ ನೀವು ಹೇಳಿದ್ದು ಮನೇಲಿ ಅದು ಸೊಲ್ಯೂಷನ್ ಏನಿದೆ? ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಕಷ್ಟ, ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಮಗಳ ಮನೆಗೆ ಹೋದ್ರು, ತಾಯಿ ಎಲ್ಲೇ ಆಗಲೇ ಇಲ್ಲ, ಇವ್ರಿಗೆ ನೋಡ್ಕೊಂಡು ಇರೋಕ್ಕಾಗಲಿಲ್ಲ. ಅವಳು ನಾನು ಮಗನ ಮನೆಗೆ ಹೋದರೆ, ಮಗಳ ಮನೆಗೆ ಹೋದರೆ ಹೇಳ್ತಾರೆ, ಅದು ಸತ್ಯ ಹೇಳ್ಬೇಕಲ್ಲ. ಮತ್ತೆ ಆಯ್ತು, ಅದು ಎದ್ಲ ಅವಳು ಅದೇನು ಮಾಡೋದು ಗೊತ್ತಿಲ್ಲ, ಆಮೇಲೆ ಗೊತ್ತಿಲ್ಲ ಏನು ಕತೆ ಆಯಿತು. ಬಟ್ ಅವರಂತೂ ಪ್ಯಾಕ್ ಮಾಡಿಕೊಂಡು ನಾನು ಎಲ್ಲಿರೋಲ್ಲ, ನನಗೆ ಇಲ್ಲಿದ್ದರೆ ನನಗೆ ತುಂಬ ಟೆನ್ಷನ್ ಆಗುತ್ತೆ, ತುಂಬ ಕೋಪ ಬರುತ್ತೆ. ಆಮೇಲೆ ಮಗನಿಗೂ ತುಂಬ ಟೆನ್ಷನ್ ಆಗುತ್ತೆ. ನಮ್ಮಿಬ್ಬರ ಮಧ್ಯ ಜಗಳ ಆಡ್ತಾರೆ. ಆ ಮಗುಗೆ ಏನೇನೋ ಹೇಳ್ಕೊಡ್ತಾರೆ ಅಂತ ಇವಳು, ನನ್ನ ಕಂಡಾಗಲ್ಲ ಅಂತ ತಾಯಿ, ಈ ಥರ ಎಲ್ಲ ಜಗಳ ಶುರು ಆಗುತ್ತೆ. ಅದು ತುಂಬ ಅತ್ತೆ ಸೊಸೆದಂತೂ ಯಾವ ಕಾಲದಿಂದ ಬಂದಿದೆ ರಿಲೇಷನ್ಶಿಪ್ಪು. ಈ ಸೊಸೈಟಿಲೆಲ್ಲ, ವೆಸ್ಟರ್ನ್ ಸೊಸೈಟಿನಲ್ಲೂ ಹಾಗೆ ಇದೆ, ಎಲ್ಲ ದೇಶದಲ್ಲಿಯೂ ಅದೊಂದು ಬಂದಿದೆ. ಎವ್ರಿಬಡಿ ಅದನ್ನೇ ಗೊತ್ತಾಗ್ತದೆ, ತುಂಬ ಇದೆ. ಸೊ ನಮ್ಮ ಪೇಷಂಟ್ ಒಬ್ಳಿದ್ಲು, ಅವಳು ಹಾಗೆ ಬರೀ ಕರಿಯರ್ ಓರಿಯೆಂಟೆಡ್. ಅದು ಕಷ್ಟ, ಅದು ತುಂಬ ಜನ ಮಾಡ್ತಾರೆ. ಆಮೇಲೆ ಅವಳಿಗೂ ಮಗು ಇತ್ತು. ಈ ಅತ್ತೆಗೆ ನೀನು ಕರಿಯರ್ ಓರಿಯೆಂಟೆಡ್, ಮನೆ ಕೆಲಸ ರೆಸ್ಪಾನ್ಸಿಬಿಲಿಟಿ ತಗೋ, ಜವಾಬ್ದಾರಿ ಆಮೇಲೆ ನಿಂಗೆ ಎಲ್ಲಿ ಬೇಕಾದ್ರೂ ಹೋಗು, ನೀನು ಎಲ್ಲ ಕೆಲಸನ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ನೀನೆಲ್ಲೋ ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ, ಅದೇನು ಜುಜುಬಿ ಕೆಲಸಕ್ಕೆ ನೀನು ಹೋಗೋದು? ಇದನ್ನು ನನ್ನ ಮಗನೇ ಸಂಪಾದಿಸ್ತಾ ಇದ್ದಾನೆ, ನೀನು ಮನೇಲಿದ್ದು ನಾನು ನೋಡ್ಕೊ. ಇಲ್ಲ, ನನಗೆ ಹೋಗಲೇಬೇಕು, ನಾನು ಹೊರಗಡೆ ಹೋಗ್ಬೇಕು, ನನ್ನ ಮನೇಲಿದ್ದರೆ ಹುಚ್ಚಿಲ್ಲ. ಈಗ ನಂದೊಂದು ಇದ್ದಂದರೆ, ನಿಮ್ದು ಇದೇ ಸಬ್ಜೆಕ್ಟ್ ವಿಷಯದಲ್ಲಿ, ಯಾವಾಗ ಒಂದು ಹುಡುಗಿ ತಾಯಿ ಆಗಲಿಕ್ಕೆ ರೆಡಿಯಾಗಿ ಮದುವೆ ಆಗಲಿಕ್ಕೆ ರೆಡಿ ಆಗ್ತಾಳೆ ಫಸ್ಟು, ಮತ್ತೆ ತಾಯಿ ಆಗ್ತಾಳೆ ಅಂಥೇಳಿ ಅವಳು ಸ್ವಂತ ಇಚ್ಛೆಯಿಂದ ಆಗ್ತಾ ಇರುವಾಗ, ಆ ಟೈಮ್ಲಿ ಅವಳು ಈ ಜವಾಬ್ದಾರಿನ ತೊಗೊಳ್ಬೇಕು ರೀ. ಕರಿಯರ್ ಓರಿಯೆಂಟೆಡ್ಗಿಂತ ಸ್ವಲ್ಪ ಮನೆಯದ ಜವಾಬ್ದಾರಿ, ಮಗುವಿನ ಜವಾಬ್ದಾರಿ, ಗಂಡನ ಜವಾಬ್ದಾರಿ ಎಲ್ಲ ನಡ್ಸ್ಕೊಂಡು ಹೋಗ್ಬೇಕು ಅವಳು. ಯಾಕಂದ್ರೆ ಅದನ್ನು ಅವಳು ಇಚ್ಛೆಯಿಂದ ಮಾಡ್ಕೊಂಡಿದ್ದು, ಅತ್ತೆ ಮೇಲೆ ಹಾಕಿದೆ, ತಾಯಿ ಮೇಲೆ ಹಾಕಿದೆ. ಅವಳದ್ದು ಏನಂದರೆ, ನಾನು ಎಜುಕೇಟೆಡ್, ನನ್ನ ಗಂಡನ ಅಷ್ಟೇ ಎಜುಕೇಟೆಡ್, ಸರಿ, ಅದು ನನಗೆ ಗಂಡನ ಅಷ್ಟೇ ಸಂಬಳ ಬರುತ್ತೆ ಅಥವಾ ಇನ್ನೂ ಜಾಸ್ತಿ ಬರುತ್ತೆ. ನಾನು ಹೈಲಿ ಕ್ವಾಲಿಫೈಡ್, ನಾನು ಯಾಕೆ ಮನೇಲಿ ಕೂತ್ಕೋಬೇಕು? ಗಂಡ ಮನೇಲಿ ಕೂತ್ಕೊಳ್ಳಿ. ಅಂದ್ರೆ ಮಗು ಜವಾಬ್ದಾರಿ ಯಾರ ಮೇಲೆ? ಅತ್ತೆ ಮೇಲೆ ಹಾಕುದಾ? ಮಗು ಗಂಡ ಮಾಡಲಿ, ಅದೇ ಎಕ್ಸ್ಪೆಕ್ಟೇಷನ್ ಏನಂದರೆ ಗಂಡ ಸಹಾಯ ಮಾಡಬೇಕು. ಗಂಡ ಇಂಡಿಯನ್ ಸೊಸೈಟಿನಲ್ಲಿ ಮೇಲ್ ಶೋವನಿಸಮ್ ತುಂಬ ಜಾಸ್ತಿ. ನೀನು ಹೆಂಡತಿ ಎಷ್ಟು ಸಂಪಾದಿಸ್ಲಿ, ಎಷ್ಟು ದುಡ್ಕೊಂಬರಲಿ, ಅವಳೇ ಟೀ ಮಾಡಿ ತಂದ್ಕೊಡ್ಬೇಕು. ಇಬ್ಬರು, ಅವಳು ಲೇಟಾಗಿ ಬರ್ತಾಳೆ, ಇವನು ಬೇಗ ಬರ್ತಾನೆ, ಆದ್ರೂ ಇವಳೇ ಹೋಗಿ ಅಡುಗೆ ಮನೆಗೆ ಇವನು ಟೀ ತಂದುಕೊಡ್ಬೇಕು. ಅಥವಾ ಕೆಲಸಕ್ಕೆ ಹೋಗುವಾಗ ಮುಂಚೆ, ಇವಾಗ ಅತ್ತೆ ಮಾವ ಯಾರು ಇಲ್ಲದೇ ಇದ್ರೂ ಇವಳೇ ಮನೆಯೆಲ್ಲ ಅಡುಗೆ ಮಾಡಿಬಿಟ್ಟು, ಡಬ್ಬ ಹಾಕ್ಬಿಟ್ಟು, ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ಟು, ಇವ್ರಿಗೂ ಕೊಟ್ಬಿಟ್ಟು, ಆಮೇಲೆ ಇವಳು ಕೆಲಸಕ್ಕೆ ಹೋಗ್ಬೇಕು. ಕೆಲಸದಿಂದ ಬರುವಾಗ ತಿರ್ಗಾ ಅವಳು ಕಿಚನ್ಗೆ ಹೋಗಬೇಕು. ಅದು ಕಷ್ಟ ಪಾಪ ತುಂಬ ಜನರಿಗೆ. ಒಂದು ಪೇಷಂಟು ಕತೆ ಹೇಳ್ತೀನಿ, ತುಂಬ ಇದು. ಆ ಹೆಂಗಸ್ಗೆ 3 ವರ್ಷದ ಒಂದು ಮಗು, ಸರಿ, 1.5 ವರ್ಷದ ಟ್ವಿನ್ಸ್ ಇತ್ತು. 3 ಮಕ್ಕಳ ತಾಯಿ, 3 ಮಕ್ಕಳ ತಾಯಿ. ಅವಳಿಗೆ ಎಷ್ಟು ಸ್ಟ್ರೆಸ್ ಗೊತ್ತು. ಅಷ್ಟು ಕೊಟ್ಟು ಒಂಥರ ಆ ತಾಯಿಗೆ, ಅವಳಿಗೆ 1 ನಿಮಿಷನೂ ಟೈಮ್ ಇರ್ತಾ ಇರಲಿಲ್ಲ. ಸರ್ವೆಂಟ್ಸ್ ಇದ್ರು, ಅದು ಇದ್ರು, ಮನೇಲಿ ಇದ್ದವಳು, ಇವಳು ವರ್ಕಿಂಗು ಮಾಡ್ತಿಲ್ಲ. ಗಂಡ ಹೋಗ್ಬಿಟ್ಟು ಮನೆಗೆ ಬರೋನು,
ಏನೋ 50 ಇಂಚ್ ಟಿ ವಿನೋ 80 ಇಂಚ್ ಟಿ ವಿನೋ ಹಾಕ್ಬಿಡ್ತಾಯಿದ್ದ. ಮನೆಗೆ ಬಂದು ಹೆಂಡ್ತಿನ ಹೇಗಿದೆಯಾ ಅಂತಲೂ ಕೇಳ್ತಿರ್ಲಿಲ್ಲ. ಕಾಲು ಚಾಚ್ಕೊಂಡು ಪೇಪರ್ ಓದ್ಕೊಂಡು ಟೀ ತಗೊಂಬ, ಸ್ನ್ಯಾಕ್ಸ್ ತಗೊಂಬ, ಅದು ಇದು ಅಂತ ಅನ್ನೋದು. ಇವಳಿಗೆ ಎಷ್ಟು ಕೋಪ ಬಂದ್ಬಿಡ್ತು ಅಂತ, ನೀನು ನಿನ್ನ ಡೇ ಹೇಗಿತ್ತು ಅದು ಏನು ಕೇಳ್ತಾ ಇರಲಿಲ್ಲ. ನಿನಗೆ ಮನೆ ಕಟ್ಟಿಸ್ಕೊಟ್ಟಿಲ್ವಾ, ನಿನಗೆ ಟಿ ವಿ ಕೊಟ್ಟಿಲ್ವಾ, ನಿನ್ನ ಕಾರ್ ಕೊಟ್ಟಿಲ್ವಾ, ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀನಲ್ಲ, ನಿನಗೇನು ಗೊಣಗೋದು ಯಾಕೆ, ನೀನು ಕೆಲಸದವ್ರಿದ್ದಾರೆ ಅವರೆಲ್ಲ ಮಾಡ್ತಾರೆ. ಆದರೂ ತಾಯಿ ಆಗಿಬಿಟ್ಟು 3 ಮಕ್ಕಳನ್ನ ನೋಡ್ಕೊಂಡು ಆ ಮಕ್ಕಳನ್ನ ನಾನು ನೋಡ್ಕೋತೀನಿ, ನೀನು ಒಂದು ಸ್ವಲ್ಪ ರೆಸ್ಟ್ ತಗೋ, ರಿಲ್ಯಾಕ್ಸ್ ಮಾಡು, ಟಿ ವಿನು ನಾನೇ ಒಂದು ಕಪ್ ಕಾಫಿ ಮಾಡಿಕೊಡ್ತೀನಿ ನಿಮಗೆ ಅಂತ ಬಾಯಿ ಮಾತ್ಕಾರು ಅನ್ಬೇಕಲ್ವ, ಅದು ಅನ್ನಲ್ಲ. ಇವನು ಹೋಗಿ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ಟು ಪೇಪರ್ ಓದ್ತಾರೆ. ಇವಳಿಗೆ ಅಷ್ಟು ಒಂಥರ ಸಪ್ರೆಸ್ ಮಾಡಿ 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 ಅಷ್ಟು ದಿವಸದಿಂದ ಹೋಗ್ಬಿಟ್ಟು ಕಿವಿ ಕಚ್ಬಿಟ್ಟು, ಗಂಡನ ಕಿವಿ ಕಚ್ಬಿಟ್ಟು, ಆ ಕಿವಿ ಒಂಚೂರು ಹೊರಗೆ ಬಂದ್ಬಿಡ್ತು, ಅದನ್ನು ಸ್ಟಿಚ್ ಮಾಡಬೇಕಾಗಿತ್ತು. ಅಷ್ಟು ಕಚ್ಚಿದೆ, ಅಷ್ಟು ಕೋಪ ಅವಳಿಗೆ. ಅಂದರೆ ಯಾಕೆ ಅಷ್ಟೊಂದು ಕೋಪ ಬರುತ್ತೆ? ನನ್ನ ನೀಡ್ಸ್ ನೀನು ನನ್ನ ಸತ್ಯ ಬದುಕ್ತಿಯ ನೀನು ಕೇಳಲ್ಲ. ಆಮೇಲೆ ತಾಯಂದರು, ಗಂಡನ ತಾಯಂದರು ತುಂಬ ಸಪೋರ್ಟ್ ಮಾಡೋದು. ಅಯ್ಯೋ ನಾವು ಸೀರೆ ಉಟ್ಕೊಂಡಿಲ್ವಾ, ನಾವು ಯಾಕೆ ಇರೋದು, ಅವ್ರನ್ನ ಯಾಕೆ ಕೆಲಸ ಮಾಡು ಅಂತ ಹೇಳೋದು, ಈ ಥರ ಆ್ಯಟಿಟ್ಯೂಡ್ ಹೆಂಗಸರಲ್ಲೇ ಇದೆ. ಹೆಂಗಸರೇ ತುಂಬಾನೇ ಮಾಡ್ತಾರೆ. ನೀವು ಹೇಳಿದ ಕೆಲವು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಅದೇ, ಸೊಸೆ ಇರೋದು ಮಗನ ಸೇವೆಗೆ ಅಂತ, ಮಗನ ಸೇವೆ ಮಾಡಬೇಕು. ಈಗ ಇವ್ರದ್ದು ಮತ್ತೇನಾಯ್ತು, ನಿಮ್ಮ ಹತ್ರ ಬಂದ್ರೆ ಅವರು ಆಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಇವಳಿಗೆ ಮೆಂಟಲ್ ಇಲ್ನೆಸ್ ಅಂದ್ಬಿಟ್ರು. ಅಂದ್ಬಿಟ್ಟು ಕರ್ಕೊಂಬಂದಿದ್ರು ಅವಳಿಗೆ. ಆಮೇಲೆಲ್ಲ ಕೌನ್ಸಿಲಿಂಗ್ ಮಾಡಿ ಎಲ್ಲ ಕಳಿಸಿದ್ದಾಯಿತು. ಬಟ್ ಅವನಿಗೂ ಬೈದು, ಅವನಿಗೂ ಸ್ವಲ್ಪ ಮಾಡಬೇಕು. ಇನ್ನೊಂದು ಹುಡುಗಿ ಅಮೆರಿಕಾದಲ್ಲಿ ಪೂರ್ತಿ ಕೆಲಸಕ್ಕೆ ಹೋಗ್ತಾಯಿತ್ತು, ಇಂಡಿಯನ್ ಹುಡುಗಿನೇ. ರಾತ್ರಿ ಆಮೇಲೆ ಕಾಲೇಜ್ ಹೋಗ್ತಾಯಿತ್ತು, ಅದು ಮುಗಿಸ್ಕೊಂಡು ಮನೆಗೆ ಓದ್ತಾಯಿತ್ತು. MS PhD ಮಾಡ್ತಾಯಿತ್ತು. ಮನೆಗೆ ಬರ್ತಾಯಿತ್ತು. ಮನೆಗೆ ಬಂದಾಗ ಈ ಗಂಡ ಕೂತಿರ್ತಾಯಿದ್ದ ತಾಯಿ ಜೊತೆಲಿ, ತಾಯಿ ಜೊತೆಲಿ. ನನಗೆ ಬಜ್ಜಿ ಮಾಡಿಕೊಡು ರಾತ್ರಿ 10 ಗಂಟೆಗೆ, ಎಕ್ಸ್ಪೆಕ್ಟೇಷನ್. ಹೆಂಡತಿ ಬಂದಲ್ಲ, ರಾತ್ರಿ 10 ಗಂಟೆ ಬಂದಿದ್ದಾಳೆ, ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದಾಳೆ, ಕಾಲೇಜ್ ಹೋಗಿದ್ದಾಳೆ, ಮಾಡಿಕೊಡು. ಇವನೇನಾದ್ರು ಅಡುಗೆ ಮನೆಗೆ ಹೋದರೆ, ನಮ್ಮನೆ ಗಂಡಸರೆಲ್ಲ ಅಡುಗೆ ಮನೆಗೆ ಹೋಗೋದಿಲ್ಲ, ಬರೀ ಸೀರೆ ಉಟ್ಕೊಂಡವ್ರು ಮಾತ್ರ ಅಡುಗೆ ಮನೇಲಿರಬೇಕು. ಈ ಥರದ್ದೆಲ್ಲ ನಮ್ಮದು ಆ ಬಿಲೀಫ್ ಸಿಸ್ಟಮ್ ಚೆನ್ನಾಗಿ ಇದು ಮಾಡಿಬಿಟ್ಟು ಇವಳು ಮಗನ್ನೇ ಎನ್ಕರೇಜ್ ಮಾಡೋದು. ನೀನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋ, ಅಥವಾ ನೀನೇ ಮಾಡಿಟ್ಟಿರೋ, ಅವಳು ಬರೋ ಕೊಡು, ಬಿಸಿ ಬಿಸಿ ಕೊಡು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ. ಖುಷಿ ಆಗುತ್ತೆ, ಅವತ್ತು ಸಂಸಾರ ಚೆನ್ನಾಗಾಗುತ್ತೆ. ಸಂಬಂಧ ಇವಾಗ ಏನಾಗುತ್ತೆ, ಒಂದು ಬ್ರೇಕ್ ಆಗಲೇಬೇಕದು ಅಂತ. ಗಂಡನ ಮೇಲೆ ಇವಳಿಗೆ ಕೋಪ ಬರುತ್ತೆ, ಅವಳು ಲೇಟಾಗಿ ಬಂದು ಅಂತ ಇವನಿಗೆ ಕೋಪ ಬರುತ್ತೆ, ತಾಯಿ ಅವನಿಗೆ ಸಪೋರ್ಟ್ ಮಾಡಿದ್ರು ಅಂತ ಬೇಜಾರಾಗುತ್ತೆ. ಎಲ್ಲ ರಿಲೇಶನ್ಶಿಪ್ಪು ಆತ್ಮೀಯರೇ, ನಾವೀಗಾಗಲೇ ಸಂಬಂಧಗಳೆಂದರೇನು, ತಾಯಿ ಮಕ್ಕಳ, ಸಹೋದರ ಸಹೋದರಿಯರ, ಅತ್ತೆ ಸೊಸೆ, ಸ್ನೇಹಿತೆಯರು ಹಾಗೂ ಇನ್ನೂ ಅನೇಕ ಸಂಬಂಧಗಳ ಬಗ್ಗೆ ಹಾಗೂ ಅದರಲ್ಲಾಗುವ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗಿರುವ ಕಾರಣಗಳ ಬಗ್ಗೆ ತಿಳಿದುಕೊಂಡಿರುತ್ತೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯವಾಗಿ ಚರ್ಚಿಸುವ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಪ್ರೀತಿ ಪಾತ್ರದಲ್ಲಿ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ, ಅನುಮಾನವನ್ನು ದಯವಿಟ್ಟು ಬರೆದು ತಿಳಿಸಿ. ನಮಸ್ಕಾರಗಳು.